ಈಗ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದದಲ್ಲಿ ನೋಡ್ತಾ ಇದ್ದೆ ನಾನು, ಪ್ರಾಪರ್ ಡೆಮೋಕ್ರೆಟಿಕ್ ಪ್ರಾಸೆಸ್ನಲ್ಲಿ ಈ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಸರ್. ಒಬ್ಬ ಜನಪ್ರಿಯ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ದಾರೆ. ಯಾರೋ ಹಾದಿ ಬೀದಿಲಿ ಹೋಗೋರು ಬಂದು ಕಂಪ್ಲೇಂಟ್ ಕೊಟ್ಟು FIR ಮಾಡಿಸ್ಬಿಟ್ರೆ ರಾಜೀನಾಮೆ ಕೊಟ್ಟು ಬಿಡು ಅಂತಂದರೆ ಡೆಮೋಕ್ರಸಿ ಹೆಂಗೆ ವರ್ಕ್ ಆಗೋದು? ಹಂಗಿದ್ರೆ ಅದಕ್ಕೆ ನಾನೊಂದು ಹೇಳ್ತೇನೆ, ಇವರು ಮುಖ್ಯಮಂತ್ರಿಗಳು ಕೂಡ ಕಾನ್ಸ್ಟಿಟ್ಯೂಷನಲ್ ದಾರಿಯೇ ಬಂದವರು. ಅವರಲ್ಲಿ ಕೂತು ಏನಾದರೂ ಮಾಡ್ಬೋದಾ? ತಪ್ಪು ಮಾಡ್ಬೋದು, ಭ್ರಷ್ಟಾಚಾರ ಮಾಡ್ಬೋದು. ಇನ್ನು ಜಾಸ್ತಿ ಹೇಳಕ್ಕೆ ಹೋಗಲ್ಲ ನಾನು ಇದರಲ್ಲಿ. ಇದರ ಅರ್ಥ ಏನು? ಈ ವಾದದ ಅರ್ಥ ಏನು? ಇಫ್ ಈಸ್ ಎಲೆಕ್ಟೆಡ್ ಪ್ರಾಪರ್ಲಿ ನಥಿಂಗ್ ಕ್ಯಾನ್ ಬಿ ಡನ್ ಅಗೇನ್ಸ್ಟ್ ಹಿಮ್. ದ್ಯಾಟ್ ಈಸ್ ದ ಮೂಲ. ಅಂದರೆ ಎಲ್ಲರೂ ಅಪಾಯಿಂಟ್ ಇವಾಗೆಲ್ಲ ಹಿಂದೆ ಅಪಾಯಿಂಟ್ ಆಗೋದು ರೆಗ್ಯುಲರ್, ಇವಾಗ ಲಂಚ ಕೊಟ್ಟು ಅಪಾಯಿಂಟ್ಮೆಂಟ್ ಆಗೋದು. ಬಟ್ ಎನಿವೇ ದ ಫ್ಯಾಕ್ಟಮ್ ಈಸ್ ಅದಕ್ಕೆ ಸಂಬಂಧವೇ ಇಲ್ಲ. ಯಾವ ರೀತಿಯಲ್ಲಿ ಅವರೇ ಅಪಾಯಿಂಟ್ ಆದರು ಅನ್ನೋದಕ್ಕೂ ಅದಕ್ಕೆ ಕೋರ್ಟಲ್ಲಿ ಏನು ಬೇಕಾದರೂ ಹೇಳ್ಬೋದು ಸ್ವಾಮಿ. ನಾನು ಹೇಳಿರಬೇಕು ನನ್ನ ವಾದದ ಟೈಮಲ್ಲಿ. ನಾನು ಸುಲ್ತಾನಿಗೆ ಎಫೇರ್ ಆಗಿದ್ದೆ ಲಿಕ್ಕರ್ ಟ್ರಾಜಿಡಿಯಲ್ಲಿ, ಅವ್ರಿಗೆ ಬೇಲ್ ಕೊಡಿಸಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.